ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ನೀವು ತಮ್ನೈಲು ಮತ್ತೆ ಟೈಟಲ್ ನೋಡ್ತಿದಂಗೆ ಗೊತ್ತಾಗಿದೆ, ಒಂದು ರೆಡ್ಮಿ 9 ಪ್ರೈಮ್ ಫೋನಿಗೆ ಏನೋ ಆಗಿದೆ ಅಂತ. ನಿಮಗೆ ಪಕ್ಕಾ ಗೊತ್ತಾಗಿರತ್ತೆ ಏನಾಗಿದೆ ಗುರು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಅದ್ರಗಿಂತ ಮುಂಚೆ ಹಂಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್ ಏನಪ್ಪಾ ಅಂದ್ರೆ, ಆಸ್ ಯೂಶುವಲಿ ಇದು ಟರ್ನ್ ಆನೇ ಆಗ್ತಾ ಇಲ್ಲ. ಸರಿನಾ, ಏನ್ ಮಾಡಿದ್ರು ಆನ್ ಆಗ್ತಾ ಇಲ್ಲ. ಇದು ಎಲ್ಲಾ ಶುರು ಆಗಿದ್ದು ಗುರು 28ನೇ ತಾರೀಕು. 28ನೇ ತಾರೀಕು ಏನಪ್ಪಾ ಆಯ್ತು ಅಂದ್ರೆ, ಬಸ್ಸಲ್ಲಿ ಹೋಗ್ತಿದೆ ಗುರು. ಈ ಫೋನ್ ಯೂಸ್ ಮಾಡಿದೀನಿ, ಲಿಂಕ್ಡ್ಇನ್ ಎಲ್ಲ ಯೂಸ್ ಮಾಡಿದೀನಿ, ಒಂದಿಷ್ಟು ನಂದು ಯೂಟ್ಯೂಬ್ ಸ್ಟುಡಿಯೋ ಎಲ್ಲ ಯೂಸ್ ಮಾಡಿದೀನಿ ಗುರು. ಬಟ್ ನಾನು ಕಾಲೇಜ್ಗೆ ಹೋದಾಗ ಫುಲ್ ಬ್ಲಾಂಕ್, ಫುಲ್ ಒಂಥರ ವೈಟ್ ತರ ಸ್ಕ್ರೀನ್ ತರ ಬಂತು. ಅದ್ರ ಫೋಟೋ ನಾನು ಇದ್ರೆ ಹಾಕಿರ್ತೀನಿ ನಿಮ್ಗೆ ಸ್ಕ್ರೀನ್ ಮೇಲೆ, ಸರಿನಾ. ಆಮೇಲೆ ಏನಾಯ್ತು ಅಂದ್ರೆ, ಅವತ್ತು ವೈಟ್ ನೋಡಿ ಇತ್ತು 28ನೇ ತಾರೀಕು, ಅದರಿಂದ ಅವತ್ತು ತೋರ್ಸಕ್ ಆಗ್ಲಿಲ್ಲ. ಇನ್ನು 29ನೇ ತಾರೀಕು ಸಹ ನಾನು ಎಲ್ಲೂ ಇದನ್ನ ತೋರ್ಸ್ಲಿಕ್ಕೆ ಹೋಗ್ಲಿಲ್ಲ, ಸರಿನಾ. ಇದನ್ನ ಆಮೇಲೆ ಸರಿ ಗುರು ರಿಪೇರಿ ಮಾಡಿಸುವ ಅಂತ ನಾನು ಇದನ್ನ ಬಂದು ಜಕ್ನಳ್ಳಿ ಕೊಟ್ಟೆ, ಮೇಲ್ಕೋಟೆ ಹತ್ರ ಇರೋ ಒಂದು 8 ಕಿಲೋಮೀಟರ್ ಆಗತ್ತೆ. ಅಲ್ಲೋಗಿ ಕೊಟ್ಟೆ. ಫಸ್ಟ್ ಇವರು ಡಿಸ್ಪ್ಲೇ ಇಶ್ಯೂ ಅಂತ ಹೇಳಿದ್ರು, ನಾನು ಮಂಡೇ ಕೊಟ್ಟಿದ್ದು, ಸರಿನಾ. ಆಮೇಲೆ ಅವರು 1 hour ಅಲ್ಲೇ ಕೊಡ್ತೀವಿ ಅಂದ್ರು. ಆಮೇಲೆ ಆಗ್ಲಿಲ್ಲ. ಆಮೇಲೆ ಇನ್ನೊಂದ್ ದಿನ ಫೋನ್ ಮಾಡಿದಾಗ ಮೈಸೂರಿಗೆ ಕೊಟ್ಟು ಕಳ್ಸಿದೀನಿ ಅಂತ ಅಂದ್ರು. ಆಮೇಲೆ ಗುರು ಹೋಗಿ ಈಸ್ಕೊ ಬಂದೆ. ನೆನ್ನೆ ಎಲ್ಲ ಸರಿ ಆಗತ್ತೆ ಅಂತ ಹೋಪ್ಸ್ ಎಲ್ಲ ಇತ್ತು ಗುರು. ಬಟ್ EMC ಇಶ್ಯೂ ಅಂತ ಹೇಳಿದ್ದಾರೆ. ಮಂಡ್ಯದಲ್ಲಿ ಒಂದ್ ಕಡೆ ನಾನು ನಂಬರ್ ಕೊಡ್ತೀನಿ, ಅವ್ರಿಗೆ ಹೋಗಿ ತೋರ್ಸ್ ನೋಡಿ ಅಂತ ಹೇಳಿದ್ದಾರೆ. ನಾನು ಹೆಂಗೆ ಇದ್ರು ಮೈಸೂರ್ಗೆ ಹೋಗೋದಿದೆಯಲ್ಲ ಗುರು, ಅದಕ್ಕೆ ನಾಳೆ ಆದ್ರೆ ಮೈಸೂರ್ಗೆ ಹೋಗಿ ಇದನ್ನ ತೋರಿಸ್ಕೊ ಬರೋಣ ಅಂತ ಇದೀನಿ. ನೋಡ್ಬೇಕು ಏನಾಗತ್ತೆ ಸೀನು ಅಂತ. ನಾಳೆ ಮೈಸೂರ್ಗೆ ಹೋಗ್ತೀನ ಅಥವಾ ನಾಳ್ದು ಮೈಸೂರ್ಗೆ ಹೋಗ್ತೀನ ಇನ್ನೂ ನನಗೆ ಕ್ಲಾರಿಟಿ ಇಲ್ಲ, ನೋಡ್ಬೇಕು. ಐ ಥಿಂಕ್ ನಾಳೆ ಹೋಗ್ತೀನಿ ಅಂತ ಅನ್ಕೋತೀನಿ, ಅಥವಾ ಇಲ್ಲೇನಾದ್ರೂ ಮಾಡೋದಿದ್ರೆ ಇಲ್ಲೇ ಉಳ್ಕೊಳ್ಳುವ ಸಾಧ್ಯತೆನೂ ಸಹ ಇರತ್ತೆ. ಇದನ್ನ ಒಟ್ಟು ತೋರಿಸ್ಬೇಕು ಗುರು, ಏನಾಗಿದೆ ಅಂತ ಗೊತ್ತಿಲ್ಲ. ಟರ್ನ್ ಆನೇ ಆಗ್ತಿಲ್ಲ ಗುರು, ಅದೇ ಬೇಜಾರಾಗ್ತಾ ಇರೋದು. ಏನಪ್ಪಾ ಅಂದ್ರೆ, ಇದರಿಂದ ನನಗೆ ಮೈನ್ ಬೇಕಾಗಿರೋದು ಒಂದು ಮೇಲ್ ID ಐತಿ ಗುರು. ಮೋಟಿವೇಶನಲ್ ಮನೋಜ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇತ್ತು ನಂದು. ಅದಕ್ಕೆ 938 ಎಷ್ಟೋ ಸಬ್ಸ್ಕ್ರೈಬರ್ ಇದ್ರು, 938 948. ಆ ಒಂದು ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೊಡೀರಿ ಗುರು. ಅದಕ್ಕೂ ಸಬ್ಸ್ಕ್ರೈಬ್ ನ. ಆ ಒಂದು ಚಾನಲ್ ನ ನಾನು ಒಂದ್ 2.5 ವರ್ಷದಿಂದ ಆ ಒಂದು ಚಾನಲ್ ಕಡೆ ನನಗೆ ಗಮನನ ಹರಿಸಿರ್ಲಿಲ್ಲ. ಆ ಒಂದು ಚಾನಲ್ ಅಲ್ಲಿ ನಾನು ವಿಡಿಯೋನು ಸಹ ಮಾಡ್ತಾ ಇರ್ಲಿಲ್ಲ. ಬಟ್ ಆ ಒಂದು ಮೇಲ್ ID ಮಾತ್ರ ರಿಕವರ್ ಮಾಡಕ್ ಆಗ್ತಾ ಇಲ್ಲ. ಮಿಕ್ಕಿದ ಮೇಲ್ ID ಎಲ್ಲ ನಂದು 2-3 ಕಡೆ ಎಲ್ಲ ಲಾಗಿನ್ ಇರತ್ತೆ ಗುರು, ಸರಿನಾ. ಬಟ್ ಅದೊಂದು ಮೇಲ್ ID ನ ಇರ್ಲಿ ಬಿಡು ಗುರು ಅಂತ ಇದ್ದೆ. ನೋಡಿದ್ರೆ ಇವಾಗ ಅದೇ ಒಂಥರ ಬೇಜಾರಾಗ್ತಾ ಇದೆ. ನೋಡೋಣ, ನಾನು ಯೂಟ್ಯೂಬ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನೋಡ್ತೀನಿ ಏನ್ ಹೇಳ್ತಾರೆ, ರಿಪ್ಲೈ ಅಥವಾ ಗೂಗಲ್ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ತೀನಿ. ಬಟ್ ಇಬ್ರು ಒಬ್ಬರೇ, ಬಟ್ ಬೇರೆ ಬೇರೆ ಸಪೋರ್ಟ್ ಟೀಮ್ಸ್ ಇರ್ತಾವ ಗುರು. ಅದರಿಂದ ಇಬ್ರು ಜೊತೆ ಕನೆಕ್ಟ್ ಆಗ್ಲಿಕ್ಕೆ ನೋಡ್ತೀನಿ. ಇಬ್ರು ಒಬ್ಬರೇ, ಬಟ್ ಎರಡ್ ಕಡೆನೂ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಏನಾಗತ್ತೆ ಅಂತ. ಆ ಕಡೆಯಿಂದ ರೆಸ್ಪಾನ್ಸ್ ಏನ್ ಬರತ್ತೆ, ಏನಾದ್ರು ಮೇಲ್ ID ಸರಿ ಆಗತ್ತೆ. ನನಗೆ ಫಸ್ಟ್ ಈ ಒಂದು ಫೋನ್ ಸರಿ ಆಗ್ಬೇಕು ಗುರು, ಅದು ತುಂಬಾ ಇಂಪಾರ್ಟೆಂಟ್ ನನಗೆ ಅಂತಾನೆ ಹೇಳ್ಬೋದು. ನೋಡೋಣ ಏನ್ ಆಗತ್ತೆ ಅಂತ. ನಾನು ಹೇಳ್ತೀನಿ, ನಾಳೆ ವಿಡಿಯೋ ಮಾಡ್ತೀನಿ ಅಂತ ಅನ್ಸತ್ತೆ. ನಾಳೆ ಹೋದ್ರೆ ಇದ್ರ ಬಗ್ಗೆ ಹೋಗ್ಲಿಲ್ಲ ಅಂದ್ರೆ ವಿಡಿಯೋ ಏನಂತ ಮಾಡ್ಲಿ ಗುರು, ಅಲ್ವಾ. ನೋಡೋಣ ಏನ್ ಆಗತ್ತೆ ಸೀನು ಅಂತ. ನಾನು ಹೇಳೋದ್ ಏನಪ್ಪ ರಿಕ್ವೆಸ್ಟ್ ಅಂದ್ರೆ, ನಿಮ್ದು ಫೋನ್ ಇದ್ರೆ ಗುರು, ಅಥವಾ ನಿಮ್ಮ ಅಮ್ಮಂದ್ರಲ್ಲೋ, ನಿಮ್ಮ ಅಪ್ಪಂದ್ರಲ್ಲೋ, ನಿಮ್ ತೆಂಗಿದ್ರಲ್ಲೋ, ಅಥವಾ ಅಕ್ಕ, ಅಣ್ಣ, ತಮ್ಮ ಯಾರು ಇದ್ರೆ ಅವರೊಂದು ಫೋನ್ ಸಹ ಲಾಗಿನ್ ಆಗಿ ಇಟ್ಟಿರಿ, ಸರಿನಾ. ಯಾಕಪ್ಪ ಅಂದ್ರೆ ಒಂದ್ ಟೈಮಲ್ಲಿ ಏನೋ ಆಗಕ್ಕಾಗಲ್ಲ, ಯಾವಾಗ ಏನ್ ಬೇಕಾದ್ರೆ ಆಗ್ಬೋದು. ಬಟ್ ಈ ಒಂದು ಫೋನ್ ನನಗೆ 6 ವರ್ಷ ಅಪ್ರಾಕ್ಸಿಮೇಟ್ಲಿ ಬಂದಿದೆ ಗುರು. 5 ವರ್ಷದ ಮೇಲೊಂದು ಗ್ಯಾರಂಟಿ ಬಂದಿದೆ ಇದು. ಗುರು ಏನು ಮಾಡಕ್ ಆಗಲ್ಲ. 2020 ತಗೊಂಡಿದ್ದು, 21, 22, 23, 24, 25, 26, 5.5 ವರ್ಷದ ಮೇಲೆ ಬಂದಿದೆ ಗುರು ಈ ಒಂದು ಫೋನು. ಸರಿ ಆಗತ್ತೆ ಆಗಲ್ವಾ ಗೊತ್ತಿಲ್ಲ. ಐ ಥಿಂಕ್ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ತಗೊಂಡಿದ್ದು ಅಂತ ಅನ್ಸತ್ತೆ. ನಾನು ಇನ್ನೂ ಸರಿ ಆಗತ್ತೆ, ಇಂಜಿನಿಯರಿಂಗ್ ಮುಗಿಯೋ ತನಕ ಬರತ್ತೆ ಅಂತಾನೆ ಇನ್ನೂ ಸಹ ಅನ್ಕೊಂಡಿದೀನಿ. ಇನ್ನು ಏನ್ ಮೇ 9 ಲಾಸ್ಟ್ ವರ್ಕಿಂಗ್ ಡೇ ಗುರು, ಮತ್ತೆ ಜೂನ್ ಒಳಗಡೆ ಎಕ್ಸಾಮ್ ಮುಗಿಯತ್ತೆ. ಅಷ್ಟೊತ್ತಿಗೆ ಈ ಒಂದು ಫೋನ್ ಸರಿ ಎಲ್ಲ ಮಾಡಿಸಿ ಅಲ್ಲಿ ತನಕ ಇದನ್ನ ಸಂಪೂರ್ಣವಾಗಿ ಚೆನ್ನಾಗಿ ಹಿಡ್ಕೋತೀನಿ ಅಂತ ನಂಬಿಕೆ ಇದೆ. ಸರಿ ಆದ್ರೆ ನೋಡೋಣ ಏನ್ ಆಗತ್ತೆ ಅಂತ. ನಾಳೆ ಆದ್ರೆ ಮೈಸೂರ್ಗೆ ಹೋಗಿ ನೋಡೋಣ, ಅದನ್ನು ಸಹ ವ್ಲಾಗ್ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಗುರು. ನೋಡೋಣ. ಯಾಕಪ್ಪ ಇರೋದು ಒಂದೇ ಫೋನಿಗೆ ಪ್ರೆಸೆಂಟ್ಲಿ. ಒಂದ್ ಫೋನ್ ಇರೋ ನನಗೆ ಕಷ್ಟ ಆಗ್ತಿದೆ. ಮಿನಿಮಮ್ 2 ಫೋನ್ ಇಟ್ಕೊ ಆಟ ಆಡ್ತಿದೆ ಗುರು. ಇವಾಗ ಇರೋದು ಒಂದೇ ಫೋನು ಲೆಕ್ಕದಲ್ಲಿ. ಅಂದ್ರೆ ಈ ಫೋನು ಇದೆ, ವರ್ಕಿಂಗ್ ಇಲ್ಲ ಅಷ್ಟೇ. ವರ್ಕಿಂಗ್ ಇರೋದು ಈ ಒಂದು ಫೋನ್ ಮಾತ್ರ. ಮನೆಯಲ್ಲಿ ಇನ್ನೊಂದು ನಮ್ಮ ಅಜ್ಜಿದ್ ಯಾವ್ದೋ ಒಂದು ಕೀಪ್ಯಾಡ್ ಐತೆ, ಅದನ್ನ ಸಿಮ್ ಹಾಕೊಂಡು ಯೂಸ್ ಮಾಡಬೇಕು ಈಗ ಸ್ವಲ್ಪ ದಿನಗಳ ಕಾಲ. ಆಮೇಲೆ ನೋಡ್ಬೇಕು ಗುರು, ಯಾವ್ದಾದ್ರು ಒಂದು ಒಳ್ಳೆ ಫೋನ್ ತಗೋಬೇಕು. ಸಜೆಸ್ಟ್ ಮಾಡಿ ಗುರು, ಯಾವ್ದಾದ್ರು ಒಂದು ಒಳ್ಳೆ ಫೋನ್ ನ ತಗೊಳಮ್ಮ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗುರು. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.